ಚನ್ನಪಟ್ಟಣ ಚುನಾವಣೆಯ ಸೋಲಿನ ಬಳಿಕ ಮಾಜಿ ದೋಸ್ತಿಗಳು ಒಂದಾಗ್ತಾ ಇದ್ದಾರೆ ಅನ್ನೋ ಕುತೂಹಲ. ಜೆಡಿಎಸ್ಗೆ ಮತ್ತೊಮ್ಮೆ ಒಳ ಏಟು ಕೊಡೋದಕ್ಕೆ ಜೆಡಿಎಸ್ನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ನ ತಂತ್ರಗಾರಿಕೆ ಮುಂದುವರಿತಾ ಇದೆ ಅಂತ ಜಿಟಿ ದೇವೇಗೌಡರು ಈಗಾಗಲೇ ಮುನಿಸಿಕೊಂಡು ಹಲವು ವಿಚಾರಗಳನ್ನ ಕುಮಾರಸ್ವಾಮಿ ಕುರಿತಂತೆ, ಸರ ಮಹೇಶ್ ಕುರಿತಂತೆ ಹೇಳಿಕೆ ಕೊಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಜಿಟಿ ದೇವೇಗೌಡರಿಗೆ ಹತ್ತಿರ ಆಗೋದಕ್ಕೆ ಕಾಂಗ್ರೆಸ್ ನಾಯಕರು ಓಪನ್ ಆಗಿ ಪ್ರಯತ್ನವನ್ನೇ ಪಡ್ತಾ ಇದ್ದಾರೆ. ಓಪನ್ ಆಗಿ ಕೆಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ಮಾಜಿ ದೋಸ್ತಿಗಳ ಬಗ್ಗೆ ನಾವು ಹೇಳ್ತಾ ಇದೀವಿ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ದಳಪತಿ ಕೋಟೆಯಲ್ಲಿ ನಿಲ್ಲದ ಮುಸುಕಿನ ಗುದ್ದಾಟ. ಜಿಟಿಡಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಸಿಎಂ. ಕುಮಾರಸ್ವಾಮಿಯಿಂದ ಜಿಟಿಡಿ ಮತ್ತಷ್ಟು ಅಂತರ. ಜೆಡಿಎಸ್ ಪಕ್ಷದಲ್ಲಿ ಅತ್ಯಂತ ಪ್ರಬಲ ನಾಯಕ ಹಾಗೂ ದೊಡ್ಡಗೌಡರಿಗೆ ಆಪ್ತರಾಗಿದ್ದ ಪಕ್ಷದ ಹಿರಿಯ ಮುಖಂಡ ಜಿಟಿ ದೇವೇಗೌಡರು ತಮ್ಮನ್ನ ಚನ್ನಪಟ್ಟಣ ಚುನಾವಣಾ ಪ್ರಚಾರಕ್ಕೆ ಯಾರು ಕರೆದಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ರು. ಇದಕ್ಕೆ ಇನ್ನೊಬ್ಬ ಹಿರಿಯ ಮುಖಂಡ ಸಾರಾ ಮಹೇಶ್ ಚಾಮುಂಡಿ ಬೆಟ್ಟಕ್ಕೆ ಆಹ್ವಾನ ಕೊಟ್ಟು ಸ್ವತಃ ದೇವೇಗೌಡರೇ ಫೋನ್ ಮಾಡಿ ಆಹ್ವಾನ ನೀಡಿದ್ರು ಅಂತ ಹೇಳಿದ್ರು. ಇದಕ್ಕೆ ನಿನ್ನೆ ಕೌಂಟರ್ ಕೊಟ್ಟ ಜಿಟಿಡಿ, ಡಿ ದೇವೇಗೌಡರು ನನ್ನನ್ನು ಉಪಚುನಾವಣೆ ಪ್ರಚಾರಕ್ಕೆ ಕರೆದಿದ್ದೀನಿ ಅಂತ ಹೇಳಿ ನಾನು ಒಂದೇ ರಾಜಕಾರಣವನ್ನ ಬಿಟ್ಬಿಡ್ತೀನಿ. ಸಾರಾ ಮಹೇಶ್ ಸುಮ್ನೆ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು. ಸುಳ್ಳು ಹೇಳ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಬಾ, ಅಲ್ಲಿಗ್ ಬಾ ಅಂದ್ರೆ ಹೋಗಕ್ಕಾಗತ್ತಾ? ಈ ಹಿಂದೆ ವಿಶ್ವನಾಥ್ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅವರ ಕತೆ ಏನಾಯ್ತು? ಆ ಕತೆ ನನಗೂ ಆಗ್ಬೇಕಾ? ನಾನ್ ಹೇಳ್ತಾ ಇರೋದೇ ಸತ್ಯ ಅಂತ ಪ್ರತಿಪಾದಿಸಿದ್ರು. ಚುನಾವಣೆ ಸಂದರ್ಭಗಳಲ್ಲಿ ಕುಮಾರಣ್ಣವ್ರನ್ನ ಬಿಟ್ಟರೆ ಅವರೇ ನಮಗೆಲ್ಲ ನಾಯಕರು. ಬಟ್ ದೇವೇಗೌಡರು ಸಾಹೇಬ್ರೆ ಚುನಾವಣೆ ವಿಚಾರವಾಗಿ ಅವರ PA ಅವರಿಗೆ ಮಾತಾಡಿದ್ದಾರೆ, ಫೋನ್ ಕೊಡಪ್ಪ ಅಂತಲೂ ಹೇಳಿದ್ದಾರೆ, ಕರೆಯೋ ಪ್ರಯತ್ನನೂ ಮಾಡಿದ್ದಾರೆ. ಸುಳ್ಳೆಲ್ಲ ಹೇಳ್ಬಾರ್ದು. ದೇವೇಗೌಡರು ನಾನು ಜಿಟಿ ದೇವೇಗೌಡರು ಮಾತಾಡಿ ಬಪ್ಪ ಚುನಾವಣೆಗೆ ಅಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ಡ್ ಆಗ್ಬಿಡ್ತೀನಿ. ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಿ ರೆಡಿ. ದೊಡ್ಡವರು ಇದ್ದಾರೆ ದೇವೇಗೌಡರು, ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ. ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ. ಚಾಮುಂಡಿ ಬೆಟ್ಟಕ್ಕೆ ಬರಲಿ, ನಾನು ಸಾರ್ವಜನಿಕ ಜೀವನಕ್ಕೆ ಗುಡ್ ಬೈ ಹೇಳ್ತೀನಿ, ಯಾವ ಚುನಾವಣೆಗೂ ನಿಲ್ಲಲ್ಲ, ನಾನು ಬದುಕಿರೋವರೆಗೆ ಕುಮಾರಣ್ಣನ ಜೊತೆ ಇರ್ತೀವಿ. ಅದಕ್ಕೂ ಕಷ್ಟ ಅಂದರೆ ಓಲಿ ಫೋನಲ್ಲಿ ಮಾತಾಡ್ಕೋತೀವಿ, ಇನ್ನೇನು ಮಾಡ್ಬೋದು, ಇಷ್ಟು ಹೇಳ್ಬೋದು. ಸರಿಯಾದ ವೇದಿಕೆ ಸಿಕ್ಕಲಿ, ನಾನು ಯಾರ ಬಗ್ಗೆನೂ ಮಾತನಾಡಲ್ಲ, ನಾನು ನಾಯಕರು ಫಸ್ಟ್ ಕೇಳ್ತೀನಿ, ಅವರು ಅನುಮತಿ ಕೊಡಲಿ. ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು ಇದೆಲ್ಲ ಸರಿಯಾ? ಹಿಂದೆ ವಿಶ್ವನಾಥ್ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ? ನನಗೂ ಆಗಬೇಕದು. ಇದೆಲ್ಲ ಮಾತಾಡೋದಲ್ಲ. ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಾಗಲಿ ಚಾಮುಂಡೇಶ್ವರಿಗಾಗಲಿ ಎಲ್ಲೂ ಹೋಗಲ್ಲ. ನಾನು ಹೇಳೋದೇ ಸತ್ಯ, ನಾನು ಹೇಳೋದೇ ಜನಕ್ಕೂ ಕೂಡ ಗೊತ್ತು. ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನಂತ. ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ. ಈ ನಡುವೆ ಮೈಸೂರಿಗೆ ಆಗಮಿಸಿದ ಮಾಜಿ ಸಚಿವ ಸಿಎಂ ಇಬ್ರಾಹಿಂ ಜಿಟಿಡಿ ನಿವಾಸಕ್ಕೆ ಭೇಟಿ ಕೊಟ್ಟು ಹುಟ್ಟುಹಬ್ಬಕ್ಕೆ ಅಭಿನಂದಿಸಿದ್ರು. ಈ ವೇಳೆ ಇಬ್ಬರು ಊಟ ಮಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಜಿಟಿ ದೇವೇಗೌಡರಿಗೆ ದೂರವಾಣಿ ಕರೆ ಮಾಡಿ ಹುಟ್ಟುಹಬ್ಬಕ್ಕೆ ಅಭಿನಂದಿಸಿದ್ರು. ಹಳೆ ದೋಸ್ತಿಗಳು ಕೆಲ ಕಾಲ ಮಾತಾಡಿದ್ರು. ಒಟ್ಟಾರೆ ಒಂದು ಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಬಲ ಪೈಪೋಟಿಯಾಗಿದ್ದ ಜಿಟಿಡಿ ಬದಲಾದ ಸಮಯದಲ್ಲಿ ಮಾತೃಪಕ್ಷದಲ್ಲಿ ನಡೀತಾ ಇರುವ ಬೆಳವಣಿಗೆ, ತಮ್ಮ ಪಕ್ಷದ ಹಿರಿಯರ ಅಸಡ್ಡೆಯಿಂದ ಮತ್ತೆ ತಮ್ಮ ಹಳೆ ಸ್ನೇಹಿತ ಸಿದ್ದರಾಮಯ್ಯ ಹತ್ರ ಆಗ್ತಿದ್ದಾರೆ. ಒಂದು ವೇಳೆ ಕೈ ಪಕ್ಷ ಇದನ್ನೇ ದಾಳವಾಗಿಸಿಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ಗೆ ಭಾರಿ ಹೊಡೆತ ಸಾಧ್ಯವಾಗಲಿದೆ. ಕೆಪಿ ನಾಗರಾಜ್, ಮೈಸೂರು ಪಬ್ಲಿಕ್ ಟಿವಿ.